ಬೆಂಗಳೂರಿನ ಶಾಸಕರುಗಳು ಕೂಡ ಈ ಕಸ ಮಾಫಿಯಾ ಜೊತೆ ಕೈ ಹಾಕಿದಾರ. ಕಸದ ದುಡ್ಡನ್ನು ಬಿಡಲ್ಲ ಅಂತ ಹೇಳ್ತಾರೆ. ಸರ್ ಇದು ನಮ್ಮ ಏರಿಯಾದಿದ್ದು. ಏನ್ರಿ ನೀವು ಕಾಂಗ್ರೆಸ್ ಲೀಡರ್ ಅಂತೀರಾ? ಅಟ್ಲೀಸ್ಟ್ ನೀವೇ ಎತ್ತಬೇಕಲ್ವಾ ಕಸನ? ಅಟ್ಲೀಸ್ಟ್ ನೀವಾದ್ರೆ ಎತ್ತಬೇಕು. ನೋಡಿ ಎಂತ ಕತೆ ಬಂದಿದೆ ನಿಮ್ಮ ಪರಿಸ್ಥಿತಿ. ಇವ್ರು ಹೇಳಿದ್ರಲ್ವ ಶಾಸಕರು ಅಂತ ಹೇಳಿದ್ರಲ್ಲ, ನಮ್ಮ ಸಿ ವಿ ರಾಮನ ಶಾಸಕರು ನಿಮ್ಮ MLA ಅವರೇ, ರಘು ಅವರು, ನೀವು ಕಾರ್ಪೊರೇಟ್ರು ಅವರೇ. ಎಲ್ಲ ಹತ್ತಿಸ್ತವ್ರೆ, ಎಲ್ಲ ನಾನು ಹತ್ತಿಸ್ತಾ ಇದ್ದೀನಿ. ನಾನು ಇವಾಗ ಕಾರ್ಪೊರೇಟ್ ಆಗ್ಬಿಟ್ಟಿದ್ದೀನಿ. ನಾನು ಕಾರ್ಪೊರೇಟ್ರು ನಾನೇ, MLA ನಾನೇ, MP ನಾನೇ. PC ಮೋಹನ್ ಏನ್ ಕೆಲಸ ಮಾಡ್ತಾವ್ರೆ, ಏನ್ ಕಿತ್ತವ್ರೆ ಅಲ್ಕು ಎಲ್ಲ ಕಸ ಎತ್ಕೊಂಡ್ಬಂದು ನಮ್ಮನೆ. ಸರ್ ಯಾವ ಟೈಮಲ್ಲಿ ಕಸ ಹಾಕ್ತಾರೋ ಗೊತ್ತಾಗಲ್ಲ. ಹೋಗಿ ನಾನು ಅಲ್ಲಿ ನಿಂತ್ಕೊಂಡ್ರೆ ಅಲ್ಲಿಗೆ ದಂಡಾಗಿ ಇತ್ಕೊಂಡು ನಾನು ಅಲ್ಲಿ ವಿಡಿಯೋ ಮಾಡ್ಕೊಂಡು ಬಂದೆ. ನಾನು ಇದು ಎತ್ಕೊಂಡು ಹೋಗಿ MLA ಮುಂದೆ ಇಟ್ಟು. ಜವಾಬ್ದಾರಿತ ನಾಗರಿಕರಲ್ವಾ, ನಿಮ್ದೇ ಸರ್ಕಾರ ಇರೋದಲ್ವಾ, ನಿಮ್ಮವರೇ ಅಲ್ಲ ಆಯ್ತಾ? ಬಿಜೆಪಿ MLA ಅಲ್ವಾ? ಅರೆ ಅದಕ್ಕೆ ನೋಡಿ, ಇದೆ ಈ ದೇಶದಲ್ಲಿ ಆಗ್ತಿರೋ ಸಮಸ್ಯೆ ಇದು. ನಿಮ್ಮ ಮನೆ ಮುಂದೆ ಕೊಳ್ತಾ ಇರ್ತಿದ್ರೆ ನಿಮ್ಗೂ ಸರ್ ಈಗ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ಅವಾಗ 50 ಲಕ್ಷ ಇತ್ತು ಜನಸಂಖ್ಯೆ, ಇವಾಗ ಕೋಟಿ ಇದೆ ಅಂತ. ಈಗ DK ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೊಂಡಾಗ ನಮ್ಮ ಬೆಂಗಳೂರಿನಲ್ಲಿ ಜನ ಎಷ್ಟು ಮುಖ್ಯನೋ ಕಸನೂ ಅಷ್ಟೇ ಮುಖ್ಯ. ಅವ್ರಿಗೆ ಗೊತ್ತು, ಕಸದಿಂದ ರಸ ಮಾಡುವಂಥದ್ದು ಕಲೆ ಅವ್ರಿಗೆ ಗೊತ್ತು. ಆದರೆ ಅದೇ ಕಸನ ಜನರಿಗೆ ವಿಷ ಆಗ್ತಾ ಇದ್ದಾರೆ. ನಾ ಹೇಳ್ತಾ ಇರೋದೇನು ಅಂದರೆ, ಮೂಲ ಸಮಸ್ಯೆ ಎಲ್ಲಿ ಬಂತು ಸರ್? ಬಾಗಲೂರು ರೋಡ್ನಲ್ಲಿ ಒಬ್ಬೊಂದು ಅಪಘಾತ ಆಗಿ ಅದಾಗಿರೋದ್ರಿಂದ ಅಲ್ಲಿ ರೋಡ್ನ ಬ್ಲಾಕ್ ಮಾಡಿದ್ರು, ಅದಕ್ಕೋಸ್ಕರ ಇದಾಯಿತು. ಆದರೆ ಅದರಲ್ಲಿ ಒಪ್ಪಿಗೆ ಆಗುತ್ತೆ, ರಸ್ತೆಗಳು ಸರಿ ಇಲ್ಲ, ಮೂಲ ಸೌಕರ್ಯ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಇದೇ DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಮಾತ್ಕು DK ಶಿವಕುಮಾರ್ ಅಂತ ಯಾಕ್ರಿ ಹೇಳ್ತೀರಾ? ನಿಮ್ಗೆ ಏನಕ್ಕೆ DK ಶಿವಕುಮಾರ್ ಹೇಳ್ತಾ ಇದ್ರಲ್ಲ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್. ಹೌದು ಸರ್, ಅವರು ಕೆಲಸ ಮಾಡ್ತಿದ್ದಾರೆ. ಕೆಲಸ ಮಾಡೋರಿಗೆ ತಡೆ ಆಗ್ದಾಗ ಅವ್ರು ಹೇಳಿರೋದು ನಾವು ಕೆಲಸ ಮಾಡ್ತಿದೀವಿ ಬಿಡಿ ಅಂತ. ನಿಮ್ಗೆ ಸಮಸ್ಯೆ ಇದ್ದಾಗ ನಿಮ್ಮ MLA ಬಂದು ಅವ್ರಿಗೆ ಮಾತಾಡಬೇಕು. ಅದನ್ನ ಬಿಟ್ಟು ಸುಮ್ಮನೆ DK ಶಿವಕುಮಾರ್ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡಬೇಡಿ. ಅವರು ಬೆಂಗಳೂರು ಬಗ್ಗೆ, ಫ್ಯೂಚರ್ ಬೆಂಗಳೂರು ಬಗ್ಗೆ ಹೇಗಿರ್ಬೇಕು ಅಂತ ಕನಸಿಟ್ಕೊಂಡಿರುವಂತ ಒಬ್ಬ ಮಹಾನ್ ದೊಡ್ಡ ನಾಯಕ. ಅವ್ರ ಬಗ್ಗೆ ಮಾತಾಡಿದ್ರೆ ಹೌದು ರೀ, ಹಂಗೆ ಅನ್ಕೊಳ್ರಿ. ಹೌದು, ಯಾಕೆಂದ್ರೆ SM ಕೃಷ್ಣ ಮತ್ತೆ ಬಂಗಾರಪ್ಪ ಅವರ ಜೊತೆ ಪಳಗಿರುವಂತ DK ಶಿವಕುಮಾರ್ ಅವ್ರಿಗೆ ಹೇಗೆ ಕೆಲಸ ಮಾಡಬೇಕು ಅಂತ ಅವ್ರಿಗೆ ವಿಷನ್ ಇದೆ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆಯಾ? ಸರ್ 100% ನಾವು ನೋಡಿ ಹೊಸ ರೀತಿಯಲ್ಲಿ ಕಸ ಕಸ ತ್ಯಾಜ್ಯ ಬಿಲ್ಲುಗಳಲ್ಲೂ ಸಹ ಇವರು ಭ್ರಷ್ಟಾಚಾರವನ್ನ ಮಾಡಿದ್ರು. 120 ಬ್ಲಾಕ್ ಸ್ಪಾಟ್ಸ್ ಇತ್ತು. ಅದರಲ್ಲಿ 30 ಜನ ಕಾಂಟ್ರಾಕ್ಟ್ಗಳನ್ನ ಕಿಕ್ಔಟ್ ಮಾಡ್ತು ನಮ್ಮ ಕಾಂಗ್ರೆಸ್ ಸರ್ಕಾರ. ನೋಡಿ 2010ರಲ್ಲಿ ಕುಮಾರಸ್ವಾಮಿ ಅವರು ಬಿಬಿಎಂಪಿ ಮಾಡಿದಾಗ ಅವತ್ತಿನ ದಿವಸ ಲ್ಯಾಂಡ್ ಫಿಲ್ ಅಂತ ಏನ್ ಇವಾಗ ಮಾಡಿದ್ದಾರೆ ಆ ಘಟಕಗಳು, ಬಟ್ ಅದು ಅವತ್ತು ಬೆಂಗಳೂರು ಇಷ್ಟು ಬೆಳೆದಿರ್ಲಿಲ್ಲ. ಇವತ್ತು ಬೆಂಗಳೂರು ಬೆಳೆದು ನಿಂತಿರೋದ್ರಿಂದ ಇವತ್ತು ಹೆಚ್ಚಿನ ಒಂದು ಕಸ ಬರ್ತಿರೋದ್ರಿಂದ ಈ ಸಮಸ್ಯೆಗಳು ಬಂದಿದೆ. ಆದ್ರೆ ಈ ಮೊದಲು ಟ್ಯಾಕ್ಸ್ ಹಾಕ್ತೀರಾ ಆಯ್ತಾ? ಬೆಂಗಳೂರು ರಸ್ತೆಗಳ ನಿರ್ವಹಣೆ ಸರಿ ಆಗ್ತಿಲ್ಲ ಅಂತ ಆರೋಪವನ್ನು ಮಾಡ್ತಾರೆ. ನೀವು ಟ್ಯಾಕ್ಸ್ ಅನ್ನು ತಗೊಳ್ತೀರಾ, ಟ್ಯಾಕ್ಸ್ ತಗೊಂಡು ನೀವೇನು ಫ್ರೀ ಕಸವನ್ನ ವಿಲೇವಾರಿ ಮಾಡ್ತಿಲ್ಲಲ್ಲ? ಕಸವನ್ನ ರಸ ಮಾಡಬೇಕಾಗಿರ್ತಕ್ಕಂಥದ್ದು ನಾನು ಹೇಳಿದೆ ನಿಮಗೆ. ಯುರೋಪ್ ಕಂಟ್ರೀಸ್ಗಳೆಲ್ಲ ನೋಡ್ಕೊಂಡು ಬರಬೇಕು, ಅಮೇರಿಕಾ, UK ಎಲ್ಲ ಆಯ್ತಾ? ಅಲ್ಲ ಎಷ್ಟು ವರ್ಷ ಇದು ನೀವ್ ಹೇಳೋದು ನಿಜಾನೇ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಂತಹ GBA ಅಂದ್ರೆ ಒಬ್ಬ ಕನಸುಗಾರರಾಗಿ ನಮ್ಮ DCM ಅವರು ಬೆಂಗಳೂರನ್ನ ಸ್ವಚ್ಛ ಮಾಡಬೇಕು ಅಂತ ಸಾಕಷ್ಟು ರೀತಿಯಲ್ಲಿ ಹೊಸ ಯೋಜನೆಗಳನ್ನ ರೂಪಿಸಿದ್ದಾರೆ. ಅದು ಕಾರ್ಯಗತ ಆಗ್ಬೇಕಾದ್ರೆ ಟೈಮ್ ತಗೊಳುತ್ತೆ. ಯಾಕಂದ್ರೆ ಈ ಬಿಜೆಪಿ ಅವರು ಭ್ರಷ್ಟ ಮಾಡಿ ಅಷ್ಟು 20 ವರ್ಷ ಬೇಕಾ ಗಬ್ಬು ನಾರಿಸಿದ್ರು ಬೆಂಗಳೂರನ್ನ. ಒಂದ್ ಕಡೆ ಕಸ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದೀರಾ. ಈಗ MLA ಒಬ್ರು ನಮ್ಮಲ್ಲಿ ಹಾಕಬೇಡಿ ಅಂತ ಹೇಳ್ತಾರೆ. ನಾನು ಹೇಳಿದ್ದು ಅಲ್ಲಲ್ಲೇ ತ್ಯಾಜ್ಯ ವಿಲೇವಾರಿ ಘಟಕಗಳನ್ನ ಮಾಡಿ ಆ ಕಸವನ್ನು ರಸ ಮಾಡ್ತಕ್ಕಂಥ ಕೆಲಸ ನೀವು ಮಾಡೋಕ್ಕಾಗಲ್ವಾ? ಯಾಕೆ ದೊಡ್ಡಬಳ್ಳಾಪುರ ಔಟ್ಸ್ಕರ್ಟಿಗೆ ಯಾಕೆ ಹಾಕ್ತಿದ್ದೀರಾ? ತಪ್ಪಲ್ವಾ? ಯಾಕೆ ಅವ್ರ ರೈತರು, ಅಲ್ಲಿ ಜನರು, ಅಲ್ಲಿ ಗ್ರಾಮಗಳು ಏನು ಅನ್ಯಾಯ ಮಾಡಿದ್ರು? ಸರ್ ಈಗ ವಾಸ್ತವನ ಅರ್ಥ ಮಾಡ್ಕೋಬೇಕು. BJP ಅವರಿಗೆ ವಾಟ್ಸಪ್ ಯೂನಿವರ್ಸಿಟಿಲಿ ವಾಟ್ಸಪ್ ಏನು ಬರುತ್ತೆ ಅದನ್ನೇ ಮಾತಾಡ್ತಾ ಇರ್ತಾರೆ. ನಾನು ಅವಾಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ನಾನು ಹೇಳಿದ್ದು 27 ತ್ಯಾಜ್ಯ ವಿಲೇವಾರಿ ಘಟಕಗಳಿಗೆ ನಾವು ಸರ್ 13,000 ಕೋಟಿಗಳಷ್ಟು 33 ಪ್ಯಾಕೇಜ್ ಅಲ್ಲಿ ನಾವು ಮಾಡ್ತಾ ಇದೀವಿ. ಇವತ್ತು ಸ್ಟಾರ್ಟ್ ಮಾಡಿ ನಾಳೆ ಮಾಡಕ್ಕಾಗಲ್ಲ ಸರ್. ಇದು ಪ್ಯಾಕೇಜ್ ಕತೆ ಹಾಳೋಗ್ಲಿ ರೀ, ಕಸ ವಿಲೇವಾರಿ ಮಾಡ್ರಿ ಪ್ಯಾಕೇಜ್ ಅಂತೆ. ಸರ್ ಕಸ ವಿಲೇವಾರಿ ಮಾಡ್ತೀವಿ ಅಂತ ಹೇಳಿ 2,500 ಕೋಟಿ ಅಷ್ಟು ಬೆಂಗಳೂರಿಗೋಸ್ಕರ ನಾವು ಪ್ಯಾಕೇಜ್ ಕೊಟ್ಟಿರೋದು. ನಾನು ಪ್ಯಾಕೇಜ್ ಕತೆ ಗೊತ್ತು. ಒಂದು ನಿಮಿಷ ಸರ್, ನೀವು ಮಾಧ್ಯಮದವರು BJP ಅವರು ಏನೇನು ಹೇಳಿದ್ರು ಖಂಡಿಸ್ತೀರಾ? ಖಂಡಿಸಲ್ಲ. BJP ಅವರು ಹೇಳಿದ್ರು ನಮ್ಮನ್ನ ಕ್ವಶನ್ ಮಾಡ್ತೀವಿ. ನೋಡಿ, ನೀವು ಆಡಳಿತ ಪಕ್ಷ, ನಿಮಗೆ ಜವಾಬ್ದಾರಿ ಇರಬೇಕು. ಅವರೆಲ್ಲ ರೂಲ್ ಮಾಡ್ತಿರೋರು.
ನಿಮಗೆ ಜವಾಬ್ದಾರಿ ಇರಬೇಕು. ಇಲ್ಲೆಲ್ಲರೂ ಕೂಡ ಟ್ಯಾಕ್ಸ್ ಕಟ್ಟಿದ್ದಾರೆ, ನೀವು ಕಟ್ಟಿದ್ದೀರಾ, ಇವರು ಕಟ್ಟಿದ್ದಾರೆ, ಇವರು ಕಟ್ಟಿದ್ದಾರೆ, ಇವರು ಕಟ್ಟಿದ್ದಾರೆ, ಆಯ್ತಾ? ನೀವು ಋಣಬಾಧೆ ಆಗಿ ಜನಗಳ ದುಡ್ಡನ್ನು ಟ್ಯಾಕ್ಸ್ ತಗೊಳ್ತೀರಲ್ಲ, ಅದಕ್ಕೆ ಋಣಬಾಧರಾಗಿ ಕೆಲಸ ಮಾಡಿ ಅಂತ ನಾವು ಜನರ ಪರವಾಗಿ ಪ್ರಶ್ನೆಯನ್ನು ಮಾಡ್ತಿದ್ದೀವಿ. ಆಯ್ತು ಸರ್, ಹಾಗಾದ್ರೆ ಪ್ರಶ್ನೆ ಮಾಡಬಾರ್ದಾ? ಕಸ ಇದ್ದಿದ್ದಂಗೆ ನೀವು ಬಿಟ್ಬಿಡ್ಬೇಕಾ? ನೀವು ಮಾಡೋದೆಲ್ಲ ಸರಿನಾ? ನೀವು ಪ್ರಶ್ನೆ ಮಾಡಿ, ನೀವು ಪ್ರಶ್ನೆ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ನೀವು ವಾಸ್ತವ ಹೇಳ್ತಿರೋದು ನಾವು. ಬೆಂಗಳೂರು ಗಬ್ಬನ ಆರಕ್ಕೆ ಬಿಡಬೇಡಿ ಅಂತ ನಾವು ಹೇಳ್ತಿರೋದು. ಅವರು ಮಾಡಿದ್ರು, ನೀವು ಮಾಡ್ತಾ ಇದ್ದೀರಾ. ನೋಡಿ ಸರ್, ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂದಿದೆ, ಗ್ರೀನ್ ಸಿಟಿ, ಸಿಲಿಕಾನ್ ಸಿಟಿ ಮತ್ತೆ ಯಾವಾಗ್ಲೂ ಒಳ್ಳೆ ಹೆಸರು ತಗೊಂಡಿದೆ. ಆದ್ರೆ ಇವಾಗ ಇವರು ಮಾಡ್ತಾ ಇರೋದು ಸರ್, ನೀವು ನಿಮಿಷ ಮೇಡಮ್, ನಾನು ವಾಸ್ತವ ಹೇಳ್ತಾ ಇದ್ದೀನಿ ಸರ್. ಈಗ ಹೇಳ್ತಾ ಇದ್ದಾರೆ ಗಾರ್ಬೇಜ್ ಆಟೋಗಳು ಮನೆ ಹತ್ರ ಬರ್ತಾ ಇಲ್ಲ ಅಂತ. ಸರ್ ನಾನು ಹೇಳ್ತೀನಿ, ಬಹುಶಃ ಅವರು ಬಿಜೆಪಿ ನಾಯಕರು 9 ಗಂಟೆ ಒಳಗೆ ಯಾರು ಎದೋಡೋದಿಲ್ಲ ಅನ್ಸುತ್ತೆ. 8 ಗಂಟೆವರೆಗೂ ಗಾರ್ಬೇಜ್ ಆಟೋಗಳು ಗಾರ್ಬೇಜ್ ಕಲೆಕ್ಷನ್ ಮಾಡುತ್ತೆ. ಅದಾದ್ಮೇಲೆ ಪೌರ ಕಾರ್ಮಿಕರು ಗಾರ್ಬೇಜ್ ನ ಕಲೆಕ್ಷನ್ ಮಾಡ್ತಾರೆ. ಯಾರು 9 ಗಂಟೆ ಮೇಲೆ ಎದೋಳ್ತಾರಲ್ಲ ಬಿಜೆಪಿ ಅಂತವರು ಕಸವನ್ನು ತಂದು ರೋಡ್ ಮೇಲೆ ಹಾಕ್ತಾರೆ. ಈ ತರ ಆ ತರ ಅಲ್ಲ ಸರ್, ಇದು ಸತ್ಯ, ಇದು ವಾಸ್ತವವನ್ನು ಅರ್ಥ ಮಾಡ್ಕೋಬೇಕು. ನೀವು ಎಲ್ಲೋ ಹೋಗ್ತಾ ಇರ್ತೀರಾ, ಗಾರ್ಬೇಜ್ ರೋಡಲ್ಲಿ ಬಿದ್ದಿದೆ ಸರ್. 770 ಟನ್ ಕಸ ರೋಡಲ್ಲಿರೋ ಕಸ ಬಿದ್ದಾಗ ಅದನ್ನ ಹೆಂಗೆ ಎತ್ತಕ್ಕಾಗುತ್ತೆ ಸರ್? ಅದನ್ನ ಎತ್ತಕ್ಕೆ ಪ್ಯಾಕೇಜ್ಗಳು ಮಾಡಲೇಬೇಕು, ಅದನ್ನ ಗುತ್ತಿಗೆದಾರಿಗೆ ಕೊಡಲೇಬೇಕು. ನೀವು ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳಿ. ವಾಸ್ತವವನ್ನು ಅರ್ಥ ಮಾಡ್ಕೊಂಡಾದ್ಮೇಲೆ ಸರ್, ಬಿಜೆಪಿಗೆ ನೈತಿಕತೆ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಇನ್ಚಾರ್ಜ್ ಮಿನಿಸ್ಟರ್ ಮಾಡೋಕ್ಕಾಗಿಲ್ಲ ಬಿಜೆಪಿ ಪೀರಿಯಡ್ ಅಲ್ಲಿ. ಇದು ಒಂದು ಅರ್ಥ ಮಾಡ್ಕೊಳ್ಳಿ. ಇವಾಗ ಏನು ಇವಾಗ ಅಂಧ ಭಕ್ತರು ಹೆಂಗಂದ್ರೆ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಸ್ವಚ್ಛ ಭಾರತ್ ಮಾಡೋಣ ಬೆಳಿಗ್ಗೆ ಎದ್ದೋಲಿಂದ, ಅವಾಗ ಎಲ್ಲರೂ 5 ಗಂಟೆಗೆ ಎದ್ದು ರೆಡಿಯಾಗಿರ್ತಾರೆ. ಇವಾಗ ಯಾಕೆ ಬಿಜೆಪಿ ಅವ್ರು ಬರ್ತಾ ಇಲ್ಲ ಸ್ವಚ್ಛ ಭಾರತ್ ಮಾಡೋಕ್ಕೆ? ಇವಾಗ ಯಾಕೆ ಬೊಡಕೆ ಹಾಕೊಂಡು ರೋಡ್ ಗುಡ್ಸಕ್ಕೆ ಯಾಕೆ ಬರ್ತಾ ಇಲ್ಲ ಬಿಜೆಪಿ ಅವರು? ಇವತ್ತು ಬಿಜೆಪಿ ಅವರು ನೇರ ಹೊಣೆ. ಇವತ್ತು ಬಿಜೆಪಿ ಇಲ್ದಾನೆ ಈ ತರ ತೊಂದರೆಗಳ. ಬೆಂಗಳೂರಿನ ಯಾರ್ರೀ ಸರ್ಕಾರ ಯಾವುದು ಸರ್? ಈಗ ಧೀರಜ್ ಮುನ್ರಾಜ್ ಅವ್ರಿಗೆ ಹೈಕಮಾಂಡ್ ಇಂದ ಬುಲಾ ಬಂದಿದೆ. ಏನಂತ ಈ ಕಸದ ಸಮಸ್ಯೆ ದೊಡ್ಡ ರೀತಿಯಲ್ಲಿ ಮಾಡಬೇಕು ಅಂತ ಮಾಡಿದ್ದಾರೆ. ಆಮೇಲೆ ಇದಕ್ಕೆ ಅರವಿಂದ್ ಲಿಂಬಾಳಿ ಅವರು ಪತ್ನಿ ಆದಂಥವರು ಈ ಸ್ಥಳೀಯರೇ ನಾಗರಿಕರೇ ಈ ಸಮಸ್ಯೆಗೆ ಕಾರಣ ಅಂತ ಹೇಳಿದ್ದಾರೆ. ಬೇಕಾದ್ರೆ ನಿಮ್ಗೆ ಪೇಪರ್ ಅಲ್ಲಿ ಬಂದಿದೆ, ಬೇಕಾದ್ರೆ ತೋರಿಸ್ತೀನಿ, ಕಟಿಂಗ್ ತಗೊಂಬಂದು ತೋರಿಸ್ತೀನಿ. ಎರಡನೇ ವಿಷಯ ಸರ್, ಎಸ್ಮಾ ಜಾರಿ ಮಾಡ್ತೀವಿ ಅಂದಿದ್ದು DCM ಅವರು ನಿಜ, ಆದ್ರೆ ಕೋಆಪರೇಟ್ ಮಾಡಬೇಕು. ಇಲ್ಲಿ ದುಡ್ಡು ಬಂದಿಲ್ಲ ಅಂತ ಹೇಳ್ತಾರೆ, ಆಮೇಲೆ ಹೇಳ್ತಾರೆ ನಾನು ಕಸ ಮಾಡಕ್ ಬಿಡೋದಿಲ್ಲ, ಇಲ್ಲಿ ಬರಕ್ ಬಿಡೋದಿಲ್ಲ. ಅವ್ರ ಕ್ಷೇತ್ರದ ಕಸ ಎಲ್ಲ ಹಾಕ್ತಾರೆ ನೀವೇ ಹೇಳಿ. ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ ಹಾಕ್ತಾರೆ, ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಹಾಕ್ತಾರೆ. ಏನು ಯಾರಂಗಾರೆ ಸಮಸ್ಯೆಗೆ ಯಾರಾಗಾದ್ರೆ? ಈ ಸಮಸ್ಯೆಗೆ ಪರಿಹಾರ ಹುಡ್ಕಕ್ಕೇನೆ ಎಲ್ಲ ಮಿನಿಸ್ಟರ್ಗಳು ಶಾಸಕರು ಫಾರಿನ್ ಟೂರಿರೋದು ಇವಾಗ ಗೊತ್ತಾಗ್ತಾ ಇದೆ. ಅವ್ರ ಯೋಗ್ಯತೆಗೆ ಅವ್ರು ಹೇಳ್ತಾರೆ, ಕಾಂಗ್ರೆಸ್ ಅವರು 15% ತ್ಯಾಜ್ಯ ಘಟಕ ವರ್ಕ್ ಆಗ್ತಾ ಇಲ್ಲ. ಶೇಕಡ ನಮ್ಮ ಪ್ರತಿ ಒಂದರಲ್ಲೂ ಟ್ಯಾಕ್ಸ್ ಅಂತ ನಾವು ರಿಜಿಸ್ಟರ್ ಮಾಡೋದ್ರಿಂದ ಹಿಡ್ದು ಟ್ಯಾಕ್ಸು ಏನು BBMP ಕಟ್ತೀವಿ ಅದರಲ್ಲೂ ಕಟ್ಟಿಸ್ಕೊಂತಾರೆ. ಬರೀ ಭ್ರಷ್ಟಾಚಾರ, ಇವ್ರಿಗೆ ಬೇಕಾಗಿರೋರಿಗೆ ಕಾಂಟ್ರಾಕ್ಟ್ ಕೊಡ್ಕೊತಾ ಇದ್ದಾರೆ, ಜನರನ್ನ ಅವರು ಭ್ರಷ್ಟಾಚಾರ ಕುಪ್ಪಕ್ಕೆ ತಳ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇಲ್ಲ ಅವರು. ನೋಡಿ, ನಾಗರಿಕರಿಗೂ ಜವಾಬ್ದಾರಿ ಇರಬೇಕು ಅಂದ್ರು ಅವ್ರಿಗೆ ಜವಾಬ್ದಾರಿ ಇರೋದ್ರಿಂದಾನೇ ಹಸಿ ಕಸ ಒಣ ಕಸ ನೀಟಾಗಿ ಮನೆಯಲ್ಲಿದ್ರೆ ಕಸ ಒಂದಿನ ಇಟ್ಕೊಂಡ್ರೆ ಮನೆಯವ್ರಿಗೆ ಸಮಸ್ಯೆ ಆಗುತ್ತೆ ಅಂತ ತಗೊಬಂದು ಆಚೆ ಹಾಕ್ತಾರೆ. ಯಾಕೆ ಇವರು ಗಾಡಿಗಳು ಬರಲ್ಲ, ಕಸದ ಗಾಡಿಗಳು? ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ನಮ್ DK ಶಿವಕುಮಾರ್ ಅವ್ರು ಏನ್ ಮಾಡ್ತಾ ಇದ್ದಾರೆ? ಅವ್ರು ಈ ಖಾತೆ ಇದನ್ನ ವಹಿಸ್ಕೊಂಡು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಅವ್ರಿಗೆ ಆಗಲ್ಲ. ಅವರು ರಾಜೀನಾಮೆ, ನೈತಿಕ ಹೊಣೆ ಹೊತ್ತಿ ರಾಜೀನಾಮೆ ಕೊಡ್ಬೇಕು. ಕರಿಗೌಡ್ರಿಗೆ ಪ್ರಯತ್ನ ಪಟ್ರು, ಫೋನ್ ಮಾಡಕ್ ಎತ್ತಲ್ಲ ಅವರು. ಯಾರ ಹತ್ರ ಹೋಗ್ಬೇಕು ನಾವು? ನಗರ ಬಿದ್ದರೆ ಸಚಿವರು ಅಧಿಕಾರಿಗಳನ್ನ ಇಟ್ಕೊಂಡಿದ್ದೀರಿ. ಒಬ್ಬ ಅಧಿಕಾರಿ ಫೋನ್ ಎತ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಒಬ್ರು ಕರಿಗೌಡ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. ಆ ವಿಧಾನಸಭಾ ಕ್ಷೇತ್ರಗಳಲ್ಲಿ AWE ಇನ್ಚಾರ್ಜ್ ಕೊಟ್ಟಿರೋದ್ರ ಬಗ್ಗೆ ಮಾತಾಡಲ್ವಾ? ಅವ್ರದ್ದು ಜವಾಬ್ದಾರಿ ಆಯ್ತು. ನಿಮ್ಗೆ ಗೊತ್ತಾ? ನಾನು ಕಂಪ್ಲೇಂಟ್ ಮಾಡಿದ್ದೀನಿ, ಬೇಕಂದ್ರೆ ಡೀಟೇಲ್ ಕೊಡ್ತೀನಿ, ದಾಖಲೆ. ಯಾಕೆ ನಮ್ಮ ಬೆಂಗಳೂರು ಇಲ್ಲ ನೀವು ಮೊಬೈಲ್ ನಿನ್ಗೆ ಕೊಡ್ತೀನಿ, ತಗೋಬೇಡಿ. ಮೊಬೈಲ್ ನಿಮಗೆ ನಾನು ಕೊಡ್ತೀನಿ. ನಾನು ಕಂಪ್ಲೇಂಟ್ ಅಂದ್ರೆ ನಾವು ಕಂಪ್ಲೇಂಟ್ ಮಾಡಿದ 1 ವಾರಕ್ಕೆ ಫೋನ್ ಮಾಡ್ತಾರೆ, ಎಲ್ಲಿ ಸರ್ ಕಸ ಇದೆ ಅಂತ. 1 ವಾರಕ್ಕೆ. ಅದು ಇವರ ಸಿಸ್ಟಮ್ ಫೇಲ್ಯೂರ್ ಆಗಿದೆ. ಸಿಸ್ಟಮ್ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ಆರೋಗ್ಯದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ನಮ್ಮ ನಗರಾಭಿವೃದ್ಧಿ ಸಚಿವರು ಅರ್ಹರಲ್ಲ. ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ, ಬೇರೆ ಅವ್ರಿಗೆ ಬೇಕಾಗಿರೋಂತ ಖಾತೆ ವಹಿಸ್ಕೊಂಡು ಕೆಲಸ ಮಾಡಿ. ಇವರು ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಮುನ್ರಾಜ್ ಅವರು ನಿಲ್ಸಿದ್ರು ಅಂತಾರಲ್ಲ, ಕನಕ್ಪುರ ಬಂಡೆ ಅಂತೀರಲ್ಲ, ಕಸಗಳನ್ನೆಲ್ಲ ಕನಕ್ಪುರಕ್ಕೆ ಎತ್ಕೊಂಡು ಹೋಗ್ರಿ. ನಿಮ್ದೇನ್ ಬೆಂಗಳೂರು ಕಸ ಇಲ್ವಾ? ಕನಕ್ಪುರಕ್ಕೆ ತಗೊಂಡು ಹೋಗ್ತೀರಾ? ಯಾಕೆ ಯಾವಾಗ್ಲೂ ಬಂಡೆ ಕನಕ್ಪುರದ ಹೆಸರು ಯಾಕೆ ಹೇಳ್ತೀರಾ? ಒಂದ್ ನಿಮಿಷ ರೀ, ಅವ್ರು ಕೆಲಸ ಮಾಡ್ತಿದ್ದಾರೆ. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ಅವ್ರು ಹೇಳೋದು ಅದಕ್ಕೇನೇನೆ. ಅವ್ರು ಹೇಳ್ತವ್ರೆ ನೀವು ದೊಡ್ಡಬಳ್ಳಾಪುರ ಕನಕ್ಪುರಕ್ಕೆ ಹೋಗಿ ಕಸ ಹಾಕಿ ಅಂತಿದ್ದಾರೆ.
ಸರ್ ಅವಶ್ಯಕತೆ ಬಿದ್ರೆ ಕನಕಪುರದಲ್ಲೂ ತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ಮಾಡ್ತೀವಿ. ನಮ್ಮ ಬೆಂಗಳೂರು ಬೆಳೀತಾ ಇದೆ, ಬೆಳೀತಾ ಇರೋಂಥ ಬೆಂಗಳೂರಲ್ಲಿ ತ್ಯಾಜ್ಯ ವಿಲೇಕಾರಿ ಘಟಕಗಳನ್ನ ಎಲ್ಲಿ ಬೇಕಾದ್ರೂ ಮಾಡ್ತೀವಿ. ಅವರು ಮೋರ್ ಮಿಸ್ಟೇಕ್ ಇವ್ರಿಗೆ ಕಾಣಿಸಿರೋದು. ಯಾಕೆ ಅಂದ್ರೆ ಅವರು ಮೋರ್ ವರ್ಕ್ ಮಾಡ್ತಿದ್ದಾರೆ. ಸರ್ ಇವ್ರು ಹೇಳ್ತಾ ಇದ್ದಾರೆ ಕನಕಪುರಕ್ಕೆ ಮೆಡಿಕಲ್ ಕಾಲೇಜ್ ಬೇಕು, ಕನಕಪುರಕ್ಕೆ ಮೆಗಾ ಡೈರಿ ಬೇಕು, ನಮ್ಮ ದೊಡ್ಡಬಳ್ಳಾಪುರ ಭಾಗಕ್ಕೆ ಕಸ ಇಳುವರಿ ಬೇಕಾ? ಇವರು ದೊಡ್ಡಬಳ್ಳಾಪುರದವರು, ದೊಡ್ಡಬಳ್ಳಾಪುರದಿಂದ ನಮ್ಮ ಜನಮನ ಕಾರ್ಯಕ್ರಮಕ್ಕೆ ಬಂದರೆ ಇವರೀಗ ಸಂತ್ರಸ್ತರು, ಇವ್ರ ಗ್ರಾಮದಲ್ಲೇ ಆಗ್ತಾ ಇರತಕ್ಕಂಥದ್ದು. ಸರ್ ಇವತ್ತು ಇಷ್ಟೊಂದು ಮಾತಾಡ್ತಾ ಇದ್ದಾರಲ್ಲ, ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಗ್ರಾಮಗಳಿಗೆ ಹಳ್ಳಿಗಳಿಗೆ ಬಂದು ನೋಡಲಿ ಸರ್. 5 ಕಿಲೋಮೀಟ್ರು ದೂರದಿಂದ ವಾಸನೆ, ಅದನ್ನು ವಾಸನೆ ಹೆಂಗೆ ಬರುತ್ತೆ ಅಂದರೆ ಚಿಗರೇನಹಳ್ಳಿ ಅಂತ ಒಂದು ಗ್ರಾಮ, ಪ್ರತಿಯೊಂದು ಬೋರ್ವೆಲ್ ನಾವು ಕುಡಿತೀವಲ್ಲ ಬೋರ್ವೆಲ್ಲು, ಪ್ರತಿಯೊಂದು ನೀರಲ್ಲೂ ಕೂಡ ಆ ಒಂದು ಅಂಶನ ಬರ್ತಕ್ಕಂಥದ್ದು. ದಯವಿಟ್ಟು ಅರ್ಥ ಮಾಡ್ಕೊ ಹೇಳ್ತಾ ಇರೋದು. ಇಡೀ ನಮ್ಮ ದೊಡ್ಡಬಳ್ಳಾಪುರ ನಾಗರಿಕರು ಎಲ್ಲರೂ ಕೂಡ ನಮ್ಮ ದೊಡ್ಡಬಳ್ಳಾಪುರ ಶಾಸಕರ ಜೊತೆ ನಿಲ್ತೀವಿ. ಇವತ್ತೇನು 70 ಗಾಡಿನ ಓನ್ಲಿ ಅಂತ ಸರ್ಕಾರ ಆದೇಶ ಇದೆ, ಅಷ್ಟು ಮಾತ್ರ ಬಿಡಬೇಕು. ನಮ್ಮ ದೊಡ್ಡಬಳ್ಳಾಪುರ ಶಾಸಕರು ಒಂದು ಕರೆ ಕೊಡಲಿ. ಆ 70 ಗಾಡಿನ ನಿಲ್ಲಿಸೋಷ್ಟು ಶಕ್ತಿ ದೊಡ್ಡಬಳ್ಳಾಪುರ ನಾಗರಿಕರಿಗಿದೆ. ಏನು ಬಾರ್ಗೋಲು ಏನು ನಮ್ಮ ರೈತ ಜಾರಿ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ದೊಡ್ಡಬಳ್ಳಾಪುರ ಜನತೆ ಈ ಸಸ್ಮಾಗೆ ಇನ್ನೊಂದಕ್ಕೆ ಭಯ ಬೀಳೋ ಮಕ್ಕಳು ನಾವಲ್ಲ.